ಇವತ್ತು ಉಳಿದ ಸಾಂಬಾರು ಬಳಸಿ ಒಂದು ಸ್ಪೆಷಲ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ಸೊ ಖಂಡಿತ ಎಲ್ರಿಗೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಅಷ್ಟೊಂದು ರುಚಿಯಾಗಿರುವಂತಹ ರೆಸಿಪಿ ಇದು. ಮೊದಲಿಗೆ ನಾನಿಲ್ಲಿ ಗೋಧಿ ಹಿಟ್ಟು ಹಾಕೊತಿದ್ದೀನಿ, ಸುಮಾರು ಒಂದು 2 ಕಪ್ ಆಗುವಷ್ಟು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ನಾನಿಲ್ಲಿ ಹಸಿ ಶುಂಠಿ ತುರಿದು ಸೇರಿಸ್ತಿದ್ದೀನಿ. ಇತ್ತಂದರೆ ಹಾಕೊಳ್ಳಿ ಹಸಿ ಶುಂಠಿ, ಇಲ್ಲ ಅಂದರೆ ನೀವಿಲ್ಲಿ ಸ್ಕಿಪ್ ಕೂಡ ಮಾಡ್ಬೋದು. ಮತ್ತು ಹಸಿ ಶುಂಠಿ ತುರ್ಕೊಂಡಾದ್ಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ, ಒಂದು ಸ್ವಲ್ಪನೇ ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ನೋಡ್ಕೊಂಡು ಹಾಕ್ಕೋಬೋದು ಮೆಣಸಿನ್ಕಾಯಿ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕರಿಬೇವಿನ ಸೊಪ್ಪು, ಮತ್ತು ಖಾರಕ್ಕೆ ಎಷ್ಟು ಬೇಕು ಅಷ್ಟು ನಾನಿಲ್ಲಿ ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಸಾಂಬಾರದಲ್ಲಿ ಕೂಡ ಉಪ್ಪು ಖಾರ ಇರುತ್ತೆ, ಹೀಗಾಗಿ ನೀವು ಇಲ್ಲಿ ನೋಡಿಕೊಂಡು ಎಲ್ಲ ಉಪ್ಪು ಖಾರ ಹಾಕೋಬೇಕಾಗುತ್ತೆ. ಒಂದು ಚಮಚ ಧನಿಯಾ ಪೌಡರ ಮತ್ತು ಮಸಾಲೆ ಖಾರ ಹಾಕ್ಕೊತಿದ್ದೀನಿ. ಇದು ಮೇನ್ ಪಾಯಿಂಟ, ಮಸಾಲೆ ಖಾರ ಇದ್ದರೆ ಮಿಸ್ ಮಾಡದೆ ಹಾಕ್ಕೊಳ್ಳಿ ಇದರಲ್ಲಿ. ಮತ್ತು ಅರಿಶಿನ ಹಾಕ್ಕೊತಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗೇನಿಲ್ಲ ಎಲ್ಲನೂ ಸಾಮಗ್ರಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಈ ರೆಸಿಪಿ. ಸೊ ಖಂಡಿತ ನೀವು ಮಿಸ್ ಮಾಡಿದೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಇವಾಗೇನಿಲ್ಲ ನೀರು ಬದಲಾಗಿ ಈ ಸಾಂಬಾರನ್ನ ಹಾಕ್ಕೊಂಡು ಇಲ್ಲಿ ಹಿಟ್ಟನ್ನ ನಾದಬೇಕಾಗುತ್ತೆ. ನೀವಿಲ್ಲಿ ಸ್ವಲ್ಪನೇ ನೀರು ಯಾವ ರೀತಿ ಹಾಕ್ಕೊತೇವಲ್ಲ ಅದೇ ರೀತಿ ಈ ಸಾಂಬಾರನ್ನ ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ಓಕೆ ನೋಡಿ, ನಾನು ಇದಕ್ಕೆ ಟೋಟಲಿ ಸಾಂಬಾರು ಹಾಕ್ಕೊಂಡೆ ಹಿಟ್ಟನ್ನ ನಾದ್ಕೊಂಡಿದ್ದೀನಿ, ನೀರೇನು ಹಾಕಿಲ್ಲ. ಕೈಗೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಕೊಂಡಿದ್ದನ್ನು ಸಾಫ್ಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಸೊ ನಾನಂತೂ ಸಾಂಬಾರು ಉಳಿದ್ರೆ ಆವಾಗವಾಗ ಈ ರೆಸಿಪಿನೇ ಮಾಡ್ತೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ಸೊ ಖಂಡಿತ ನೀವು ಕೂಡ ಒಂದು ಸ್ವಲ್ಪ ಸಾಂಬಾರು ಉಳಿದಿದ್ದರೆ ಈ ರೀತಿ ನೀವು ಮಾಡಿ ನೋಡಿ. ಸೊ ನೋಡಿ, ಸಾಫ್ಟಾಗಿ ಮಾಡ್ಕೊಂಡಾಗಿದೆ. ಇದಕ್ಕೆ ಒಂದು 5-10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಓಕೆ ನೋಡಿ, ಒಂದು 5ರಿಂದ 10 ನಿಮಿಷ ಆಗಿದೆ. ಇವಾಗ 10 ನಿಮಿಷ ಆದಮೇಲೆ ಮತ್ತೆ ಒಂದು 2 ನಿಮಿಷದನ್ನು ಸಾಫ್ಟ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಸಾಂಬಾರು ಕೂಡ ವೇಸ್ಟ್ ಆಗೋದಿಲ್ಲ. ಸೊ ರುಚಿ ಕೂಡ ನಿಮಗೆ ಸ್ವಲ್ಪ ಡಿಫರೆಂಟ್ ಅನಿಸುತ್ತೆ. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ನಿಮಗೆ ಚಪಾತಿ ರೊಟ್ಟಿ ತಿಂದು ಬೋರ್ ಆಗಿದ್ದರೆ ರಾತ್ರಿ ಉಳಿದಂತಹ ಸಾಂಬಾರು ನೀವು ಮುಂಜಾನೆ ಈ ರೀತಿ ಯೂಸ್ ಮಾಡ್ಕೋಬೋದು. ಇವಾಗ ಏನಿಲ್ಲ, ನಾನಿಲ್ಲಿ ಗೋಧಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ಮೊದಲಿಗೆ ಇಲ್ಲಿ ರೌಂಡಾಗಿ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಹಾಗೆ ನೀವು ಈ ರೆಸಿಪಿ ಎಲ್ಲಿಂದ ನೋಡ್ತಿದ್ದೀರಂತ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ಸೊ ನೋಡಿ, ಮೊದಲಿಗೆ ನಾನಿಲ್ಲಿ ಒಳಗಡೆ ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟನ್ನ ಹಾಕ್ತಿದ್ದೀನಿ. ಇಲ್ಲಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅದೇ ರೀತಿ ಮಾಡ್ಕೋಬೋದು. ನಾನು ಈ ರೀತಿ ಪರೋಟ ಥರ ಮಾಡ್ತಿದ್ದೀನಿ. ಓಕೆ ನೋಡಿ, ಇಲ್ಲಿ ಕೂಡ ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಹಚ್ಚಿ ಈ ರೀತಿ ಮಡ್ಚ್ಕೊಂಡು ತೊಗೊತಿದ್ದೀನಿ. ಇವಾಗ ಇದೇ ರೀತಿ ನಾನಿಲ್ಲಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪನೇ ಎಳ್ಳು ತೊಗೊಂಡಿದ್ದೀನಿ, ಕರಿ ಎಳ್ಳು ತೊಗೊಂಡಿದ್ದೀನಿ. ಕರಿ ಎಳ್ಳು ಇಲ್ಲ ಅಂದರೆ ನೀವು ಇಲ್ಲಿ ಬಿಳಿ ಎಳ್ಳು ಹಚ್ಕೋಬೋದು. ಎರಡೂ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಹಾಕ್ಕೊಂಡು ಈ ರೀತಿ ಲಟ್ಟಿಸ್ಕೊಂಡು ತೊಗೋಬೋದು ನೀವಿಲ್ಲಿ. ಓಕೆ, ಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ಗೋಧಿ ಹಿಟ್ಟು ಉದುರಿಸಿದ್ದೀನಿ, ಇದು ಮತ್ತೆ ಮೆತ್ಕೋಬಾರ್ದು ಅಂತೇಳಿ. ಓಕೆ, ಇವಾಗ ಗೋಧಿ ಹಿಟ್ಟು ಹಚ್ಕೊಂಡು ತೆಳ್ಳಗೆ ಇದನ್ನು ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ನಾನಿಲ್ಲಿ ಸೈಡಿಗೆ ಹಂಚು ಕೂಡ ನಾನು ಬಿಸಿ ಆಗೋಕ್ಕೆ ಇಟ್ಟಿದ್ದೆ. ಇವಾಗ ಇಲ್ಲಿ ಹಂಚು ಕೂಡ ಬಿಸಿ ಆಗಿದೆ. ಇವಾಗ ಸ್ವಲ್ಪ ಎಣ್ಣೆ ಹಚ್ತಿದ್ದೀನಿ ಮೊದಲಿಗೆ. ಸೊ ನೋಡಿ, ಈ ಪರೋಟಾನ ಹಾಕ್ಕೊತಿದ್ದೀನಿ. ಇವಾಗ ಏನಿಲ್ಲ, ಇಲ್ಲಿ ಎಣ್ಣೆ ಅಥವಾ ನೀವು ತುಪ್ಪನಾದರೂ ಹಚ್ಚಿ ಎಣ್ಣೆನಾದರೂ ಹಚ್ಚಿ ಕ್ರಿಸ್ಪಿ ಆಗೋ ತನಕ ಎರಡೂ ಕಡೆಗೆ ಸರಿಯಾಗಿ ಬೇಯಿಸ್ಕೊಂಡು ತೊಗೊಂಡ್ರೆ ನಮ್ಮ ಹೆಲ್ದಿ ಆಗಿರುವಂತಹ ಸಾಂಬಾರು ಪರಾಠ ತಯಾರಾಗುತ್ತೆ. ಸೊ ಖಂಡಿತ ನೀವು ನೋಡಿದ ಮೇಲೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ಸಾಂಬಾರದಲ್ಲಿ ಕೂಡ ಉಪ್ಪು ಖಾರ ಇರುತ್ತೆ. ನೋಡ್ಕೊಂಡು ಹಿಟ್ಟಿನಲ್ಲಿ ಉಪ್ಪು ಖಾರನ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಹಿಟ್ಟನ್ನ ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಪರೋಟ ಇದು. ಸೊ ನೋಡಿ, ಯಾವ ರೀತಿಯಾಗಿ ಕಲರ್ ಬಂದಿದೆ ಅಂತ ತೋರಿಸ್ತಿದ್ದೀನಿ ನಿಮಗೆ. ಈ ಪರೋಟ ತಿನ್ನೋದಕ್ಕೆ ನಿಮಗೆ ಸಾಂಬಾರು ಬೇಕಾಗಿಲ್ಲ, ಚಟ್ನಿ ಬೇಕಾಗಿಲ್ಲ, ಮತ್ತು ಪಲ್ಯ ಬೇಕಾಗಿಲ್ಲ, ಹಾಗೆ ತಿನ್ಬೋದು. ಮೇಲೆ ಒಂದು ಸ್ವಲ್ಪನೇ ಬಿಸಿ ಬಿಸಿ ಇರುವಾಗ ತುಪ್ಪ ಹಾಕ್ಕೊಂಡು ತುಂಬಾ ಹೆಲ್ದಿಯಾಗಿರುವಂತಹ ರೆಸಿಪಿ. ಓಕೆ, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ನೀವು ಕೂಡ ಮಿಸ್ ಮಾಡಿದೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುವಂತಹ ರೆಸಿಪಿ ಇದು. ಸೊ ನೋಡಿ, ಯಾವ ರೀತಿಯಾಗಿ ಬಂದಿದೆ ನಮ್ಮ ಸಾಂಬಾರು ಪರೋಟ. ವಾವ್, ಸೂಪರಾಗಿ ಬಂದಿದೆ. ಬಿಸಿ ಬಿಸಿ ಇರುವಾಗ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು. ಅಥವಾ ಟೊಮೆಟೊ ಕೆಚಪ್ ಇತ್ತಂದರೆ ಅದ್ರ ಕೂಡ ನೀವು ಇದನ್ನು ಮಕ್ಕಳಿಗೆ ರೌಂಡ್ ಮಾಡಿ ಕೊಡ್ಬೋದು. ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ. ಮತ್ತು ಸಾಂಬಾರು ಕೂಡ ವೇಸ್ಟ್ ಆಗೋದಿಲ್ಲ. ವಾವ್, ಸೂಪರಾಗಿ ಬಂದಿದೆ ನಮ್ಮ ಸಾಂಬಾರು ಪರೋಟ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.